ಮೊದಲನೇ ಫೋನ್ ಬಂದು ರೆಡ್ಮಿ ನೋಟ್ 10S. ಇದರಲ್ಲಿ ನಿಮಗೆ ಮೀಡಿಯಾಟೆಕ್ ಹೀಲಿಯೋ G95 ಪ್ರೊಸೆಸರ್ನೊಂದಿಗೆ 6GB ರ್ಯಾಮ್ ಮತ್ತು 64GB ಸ್ಟೋರೇಜ್ ಇರುತ್ತೆ. ಇದರಲ್ಲಿ ನಿಮಗೆ 5000 mAh ಕೆಪಾಸಿಟಿ ಬ್ಯಾಟರಿ ಸಿಗುತ್ತೆ ಮತ್ತು ಇದರಲ್ಲಿ ಆಂಡ್ರಾಯ್ಡ್ ವರ್ಷನ್ 11 ಆ್ಯಡ್ ಮಾಡಿರುವಂಥದ್ದು. ಇದರ ಡಿಸ್ಪ್ಲೇ ಸೈಜ್ ನೋಡೋದಾದ್ರೆ ನಿಮಗೆ 6.43 ಇಂಚಸ್ ಡಿಸ್ಪ್ಲೇ ಇರುತ್ತೆ ಮತ್ತು ಇದೊಂದು ಅಮೋಲ್ಡೆಡ್ ಡಿಸ್ಪ್ಲೇ ಆಗಿರುವಂಥದ್ದು. ಮತ್ತು ಇದರಲ್ಲಿ ನಿಮಗೆ ಸೈಡ್ ಮೌಂಟೆಡ್ ಫಿಂಗರ್ ಪ್ರಿಂಟ್ ಸೆನ್ಸರ್ ಕೂಡ ಇರುತ್ತೆ. ಇದರ ಬಾಕ್ಸಲ್ಲಿ ನಿಮಗೆ 33 ವ್ಯಾಟ್ ಫಾಸ್ಟ್ ಚಾರ್ಜಿಂಗ್ ಕೂಡ ನೀಡಿರ್ತಾರೆ. ಮತ್ತು ಸುಮಾರು ಇದರ ಪ್ರೈಸ್ ನೋಡೋದಾದ್ರೆ ನಿಮಗೆ 14,500 ರೂಪಾಯಿ ಆಗುತ್ತೆ ಇಂಡಿಯಾದಲ್ಲಿ. ಎರಡನೇ ಫೋನ್ ಬಂದು ಸ್ಯಾಮ್ಸಂಗ್ ಗ್ಯಾಲಕ್ಸಿ M3 15G. ಇದರ ಪ್ರೊಸೆಸರ್ ಬಂದು ನಿಮಗೆ ಸ್ಯಾಮ್ಸಂಗ್ ಅವ್ರದ್ದೇ ಓನ್ ಪ್ರೊಸೆಸರ್ ಬರುತ್ತೆ 9611. ಮತ್ತು ಇದರಲ್ಲಿ ನಿಮಗೆ 6GB ರ್ಯಾಮ್ ಸಿಗುತ್ತೆ, 128GB ಸ್ಟೋರೇಜ್ ಸಿಗುತ್ತೆ. ಇದರಲ್ಲಿ ನಿಮಗೆ 6000 mAh ಕೆಪಾಸಿಟಿ ಬ್ಯಾಟ್ರಿ ಸಿಗುತ್ತೆ. ಇದರಲ್ಲಿ ಆಂಡ್ರಾಯ್ಡ್ ವರ್ಷನ್ 10 ಇರುವಂಥದ್ದು ಮತ್ತು ಇದರ ಡಿಸ್ಪ್ಲೇ ಸೈಜ್ ಬಂದು 6.5 ಇಂಚಸ್ ಆಗುತ್ತೆ. ಇದು ಕೂಡ ಒಂದು ಅಮೋಲ್ಡೆಡ್ ಡಿಸ್ಪ್ಲೇ ಆಗಿರುವಂಥದ್ದು. ಮತ್ತು ಬಾಕ್ಸಲ್ಲಿ ನಿಮಗೆ 25 ವ್ಯಾಟ್ ಫಾಸ್ಟ್ ಚಾರ್ಜಿಂಗ್ ಸಿಗುತ್ತೆ. ಇದರ ಪ್ರೈಸ್ ಬಂದು ನಿಮಗೆ 14,800 ರೂಪಾಯಿ ಆಗುತ್ತೆ. ನೆಕ್ಸ್ಟ್ ಮೂರನೇ ಫೋನ್ ನೋಡೋದಾದರೆ POCO M3. POCO M3 ನಿಮಗೆ ಕ್ವಾಲ್ಕಾಮ್ ಸ್ನ್ಯಾಪ್ಡ್ರ್ಯಾಗನ್ 662 ಪ್ರೊಸೆಸರ್ನೊಂದಿಗೆ 6GB ರ್ಯಾಮ್ ಮತ್ತು 64GB ಇಂಟರ್ನಲ್ ಸ್ಟೋರೇಜ್ ಸಿಗುತ್ತೆ. ಮತ್ತು ಇದರಲ್ಲಿ ನಿಮಗೆ 6000 mAh ಕೆಪಾಸಿಟಿ ಬ್ಯಾಟ್ರಿ ಸಿಗುತ್ತೆ. ಇದರ ಡಿಸ್ಪ್ಲೇ ಸೈಜ್ ನೋಡೋದಾದ್ರೆ 6.53 ಇಂಚಸ್ ಡಿಸ್ಪ್ಲೇ ಆಗಿರುತ್ತದೆ. ಮತ್ತು ಇದರ ಆಂಡ್ರಾಯ್ಡ್ ವರ್ಷನ್ 10 ಆ್ಯಡ್ ಮಾಡಿರುವಂಥದ್ದು. ಇದೊಂದು IPS LCD ಡಿಸ್ಪ್ಲೇ ಆಗಿರುವಂಥದ್ದು. ಮತ್ತು ಇದರಲ್ಲಿ ಬಾಕ್ಸಲ್ಲಿ ನಿಮಗೆ 18 ವ್ಯಾಟ್ ಫಾಸ್ಟ್ ಚಾರ್ಜಿಂಗ್ ನೀಡ್ತಾ ಇದ್ದಾರೆ. ಇದು ಕೂಡ ಒಂದು ಸೈಡ್ ಮೌಂಟೆಡ್ ಫಿಂಗರ್ ಪ್ರಿಂಟ್ ಸೆನ್ಸರ್ ಆಗಿರುವಂಥದ್ದು. ಇದರ ಪ್ರೈಸ್ ಬಂದು ನಿಮಗೆ 12,400 ರೂಪಾಯಿ ಆಗುತ್ತೆ. ನೆಕ್ಸ್ಟ್ ನಾಲ್ಕನೇ ಫೋನ್ ನೋಡೋದಾದರೆ OPPO A53 5G. ಈ OPPO A53 5G ಅಂದರೆ ನಿಮಗೆ ಮೀಡಿಯಾಟೆಕ್ ಡೈಮೆನ್ಸಿಟಿ 700 ಪ್ರೊಸೆಸರ್ನೊಂದಿಗೆ 6GB ರ್ಯಾಮ್ ಮತ್ತು 128GB ಇಂಟರ್ನಲ್ ಸ್ಟೋರೇಜ್ ಸಿಗುತ್ತೆ. ಅದರಲ್ಲಿ 5000 mAh ಕೆಪಾಸಿಟಿ ಬ್ಯಾಟ್ರೀಸ್ ಇರುವಂಥದ್ದು. ಮತ್ತು ನಿಮಗೆ 6.5 ಇಂಚಸ್ ಡಿಸ್ಪ್ಲೇ ಸಿಗುತ್ತೆ. ಇದು ಕೂಡ ವರ್ಷನ್ 11 ಆ್ಯಡ್ ಆಗಿರುವಂಥದ್ದು. ಮತ್ತು ಇದರಲ್ಲಿ ನಿಮಗೆ PS LCD ಡಿಸ್ಪ್ಲೇ ಒಂದು ಫೋನ್ ಆಗಿರುವಂಥದ್ದು. ಮತ್ತು ಇದರಲ್ಲಿ ನಿಮಗೆ ಬಾಕ್ಸಲ್ಲಿ ಯಾವುದೇ ಒಂದು ಚಾರ್ಜಿಂಗ್ ಅಡಾಪ್ಟರ್ನ ನೀಡೋದಿಲ್ಲ, ನೀವೇ ಸೆಪ್ರೇಟಾಗಿ ತೊಗೊಬೇಕಾಗುತ್ತೆ. ಇದೊಂದು ಬೇಜಾರಾಗುವಂಥ ವಿಷಯ. ಓಪೋದು ಇದ್ದರೂ ಆಲ್ಮೋಸ್ಟ್ ಯಾವುದೂ ಚಾರ್ಜಿಂಗ್ ಕೊಡೋದಿಲ್ಲ, ನಿಮ್ಗೆ ಗೊತ್ತಿರುತ್ತೆ. ಮತ್ತು ಇದರಲ್ಲಿ ಸೈಡ್ ಮೌಂಟೆಡ್ ಫಿಂಗರ್ ಪ್ರಿಂಟ್ ಸಹ ಇರುವಂಥದ್ದು. ನೆಕ್ಸ್ಟು ಕೊನೆಯದಾಗಿ ನೋಡೋದಾದರೆ ರೆಡ್ಮಿ ನೋಟ್ 10. ರೆಡ್ಮಿ ನೋಟ್ 10ನಲ್ಲಿ ನಿಮಗೆ ಸ್ನ್ಯಾಪ್ಡ್ರ್ಯಾಗನ್ 678 ಪ್ರೊಸೆಸರ್ನೊಂದಿಗೆ 6GB ರ್ಯಾಮ್ 128GB ಇಂಟರ್ನಲ್ ಸ್ಟೋರೇಜ್ ಮತ್ತು 5000 mAh ಕೆಪಾಸಿಟಿ ಬ್ಯಾಟ್ರಿ ಸಿಗುತ್ತೆ. ಮತ್ತು 6.43 ಇಂಚಸ್ ಡಿಸ್ಪ್ಲೇ ಹೊಂದಿರುವಂಥದ್ದು, ಡಿಸ್ಪ್ಲೇ ಸೈಜ್ ಹೊಂದಿರುವಂಥದ್ದು. ಮತ್ತು ಇದರಲ್ಲಿ ಆಂಡ್ರಾಯ್ಡ್ ವರ್ಷನ್ 11 ಆ್ಯಡ್ ಮಾಡಿರುವಂಥದ್ದು. ಇದರಲ್ಲಿ ಇದು ಕೂಡ ನಿಮಗೆ ಅಮೋಲ್ಡೆಡ್ ಡಿಸ್ಪ್ಲೇ ಆಗಿರುತ್ತೆ. ಮತ್ತು ಬಾಕ್ಸಲ್ಲಿ ನಿಮಗೆ 33 ವ್ಯಾಟ್ ಫಾಸ್ಟ್ ಚಾರ್ಜಿಂಗ್